ಮೇಡಮ್ ಸಾಹೇಬ್ರು ಕರೀತಾ ಇದ್ದಾರೆ. ಕೇಸ್ ಬೇಕು ಬೇಕು ಅಂತ ಕೇಳ್ತಾ ಇದ್ರಲ್ಲ, ನಿನ್ನೆ ರಾತ್ರಿ ಒಂದು ಸೂಸೈಡ್ ಕೇಸ್ ರಿಪೋರ್ಟ್ ಆಗಿದೆ. ತಗೊಳ್ಳಿ, ಅಡ್ರೆಸ್ಸಲ್ಲಿದೆ. ರೀ ಕೇಳಿ, ಇಲ್ಲಿ ಫಸ್ಟ್ ಕೇಸ್ ಬಂತು ಅಂತ ಹೀರೋಯಿಸಮ್ ತೋರ್ಸೋಕೆ ಹೋಗಬೇಡಿ. ದಿನಕ್ಕಿಂತ 20 ಕೇಸ್ಗಳು ರಿಪೋರ್ಟ್ ಆಗ್ತಾ ಇರುತ್ತೆ. ಒಂದೊಂದೇ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ. ಡೂ ವಾಟ್ ಐ ಸೇ, ವಿಕ್ಟಿಮ್ನ ಐಡೆಂಟಿಫೈ ಮಾಡಿ, ಬಾಡಿನ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿ. ದ್ಯಾಟ್ಸ್ ಇಟ್. ಸೊ ಕಿರಣ್, ಮೇಡಮ್, ಈ ಕೀ ಮನೆಗೆ ಸಂಬಂಧಪಟ್ಟಿದ್ದಾಗ ಚೆಕ್ ಮಾಡಿ. ಮಾಡ್ತೀನಿ ಮೇಡಮ್. ಕಿರಣ್, ಏನಾಯ್ತು? ಹಾಂ, ಮೇಡಮ್, ಈ ಕೀ ಬಂದು ಮನೇಲಿರೋ ಯಾವುದೇ ಡೋರ್ಗಾಗಲಿ ಕಬೋರ್ಡ್ಗಾಗಲಿ ಫಿಟ್ ಆಗ್ತಿಲ್ಲ ಮೇಡಮ್. ಸರಿ, ಫಾರೆನ್ಸಿಕ್ಸ್ಗೆ ಇನ್ಫಾರ್ಮ್ ಮಾಡಿ, ಪೋಸ್ಟ್ ಮಾರ್ಟಮ್ ಬೇಗ ಮಾಡಿಸಿ. ಅಲ್ಲೊಂದು ಚೇರ್ ಬಿದ್ದಿದೆಯಲ್ಲ, ದರ್ಸ್ ಅ ಚೂಯಿಂಗ್ ಗಮ್ ಸ್ಟಕ್ ಆನ್ ಇಟ್, ಅದನ್ನೂ ಚೆಕ್ ಮಾಡಿಸಿ. ಸರಿ ಮೇಡಮ್. ನೀವೇನಾ ನೋಡಿದ್ದು? क्या मैडम? ಮೇಡಮ್, ಇವ್ರಿಗೆ ಕನ್ನಡ ಬರಲ್ಲ ಮೇಡಮ್. ये पहले आपने देखा था क्या? नहीं मैडम, वो नाइट वॉचमैन ने देखा. ಈ ಫ್ಲೋರಲ್ಲಿ ಎಷ್ಟು ಮನೆ ಆಕ್ಯುಪೈ ಆಗಿದೆ? ಈ ಫ್ಲೋರ್ಗೆ ಇನ್ನೂ ಯಾರೂ ಬಂದಿಲ್ಲ ಮೇಡಮ್. ಆದರೆ ಕೆಲವು ಮನೆಗಳಲ್ಲಿ ಇನ್ನೂ ಪೇಂಟ್ ಮತ್ತು ಕಾರ್ಪೆಂಟ್ರಿ ಕೆಲಸ ನಡೀತಿದೆ ಮೇಡಮ್. ಮತ್ತೆ ಯಾರು? ಮನೆ ಓನರಾ? ಗೊತ್ತಿಲ್ಲ ಮೇಡಮ್, ಸೆಕ್ಯೂರಿಟಿ ಚೀಫ್ನ ಕೇಳಬೇಕು. ಸರ್ವಿಲೆನ್ಸ್ ಕ್ಯಾಮ್ರಾ ಫುಟೇಜ್ ಕಲೆಕ್ಟ್ ಮಾಡಿ. ಓಕೆ ಮೇಡಮ್. ಮ್ಯಾನೇಜರ್ ಹತ್ರ ಫ್ಲಾಟ್ ಓನರ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಸರಿ ಮೇಡಮ್. ಮತ್ತು ಯಾರೋ ನೈಟ್ ವಾಚ್ಮನ್ ಅಂದ್ರಲ್ಲ, ಹಾಂ, ಅವ್ರನ್ನೂ ಸೆಕ್ಯೂರಿಟಿ ಚೀಫ್ನು ಕರ್ಕೊಂಡು ಸ್ಟೇಷನ್ಗೆ ಬನ್ನಿ. ಆಯಿತು ಮೇಡಮ್. ಬನ್ನಿ. ಇವ್ರು ನಮ್ಮ ಅಪಾರ್ಟ್ಮೆಂಟ್ ಮ್ಯಾನೇಜರು. ನಮಸ್ತೆ ಮೇಡಮ್. ಏಯ್, ಕೂತ್ಕೊಳ್ಳೋ. ಮೇಡಮ್, ಹೇಳಿದ್ನಲ್ಲ, ಇವನೇ ನೈಟ್ ವಾಚ್ಮನ್. ಹೇಳೋ ಮೇಡಮ್ಗೆ ಏನಾಯ್ತಂತ? ಮೇಡಮ್, ರಾತ್ರಿ ಒಂದು 12 ಗಂಟೆ ಆಗಿತ್ತು ಮೇಡಮ್ ಟೈಮು. ದಿನ ರಾತ್ರಿ ರೌಂಡ್ಸ್ಗೆ ಹೋಗೋ ಟೈಮ್ ಮೇಡಮ್ ಅದು. ಅಮಾವಾಸ್ಯೆ ರಾತ್ರಿ ಬೇರೆ, ತುಂಬ ಭಯ ಆಗಿತ್ತು. ಹೋಗಲೇಬೇಕಲ್ಲ ಅಂತ ಹೋದೆ ಮೇಡಮ್. 6th ಫ್ಲೋರಲ್ಲಿ ಹೋಗಬೇಕಾದ್ರೆ ಮನೆ ದಾಟುವಾಗ ಏನೋ ಒಂಥರ ಕೆಟ್ಟ ವಾಸನೆ ಬಂತು ಮೇಡಮ್. ಅದೇನು ಅಂತ ತಿಳ್ಕೊಳ್ಳೋಣ ಅಂತ ಬಾಗಿಲು ತಟ್ಟು ನೋಡಿದೆ ಮೇಡಮ್. ಯಾರೂ ಬಾಗಿಲು ತೆಗ್ದೇ ಇಲ್ಲ. ನನ್ನ ಹತ್ರ ಇರೋ ಬೀಗದ ಕೈ ಹಾಕಿ ಡೋರ್ ಓಪನ್ ಮಾಡಿದೆ ಮೇಡಮ್. ಕರೆಂಟ್ ಬೇರೆ ಹೋಗ್ತಾಯಿತ್ತು. ತುಂಬ ಹೆದರ್ಬಿಟ್ಟೆ ಮೇಡಮ್ ನಾನು. ನನ್ನ ಹತ್ರ ಟಾರ್ಚ್ ಆನ್ ಮಾಡ್ಕೊಂಡು ಒಳಗಡೆ ಹೋದೆ ಮೇಡಮ್. ನೋಡಿದ್ರೆ ಯಾರೋ ನೇಣಕ್ಕೆ ಹೋಗ್ಬಿಟ್ಟಿದ್ರು. ಅದನ್ನ ನೋಡಿ ಹೆದರಿ ಜ್ವರ ಬಂದ್ಬಿಡ್ತು ಮೇಡಮ್.
ಈಗಲೂ ಜ್ವರ ಇದೆ, ಬೇಕಾದ್ರೆ ನೋಡಿ ಮೇಡಮ್. ಸಾರಿ ಮೇಡಮ್, ಕಂಪ್ಯೂಟರ್ ಕೇಬಲ್ ತೆಗೆದಿದ್ದು ನಾನೇ ಮೇಡಮ್. ರೆಕಾರ್ಡ್ ಆಗಲ್ಲ ಅಂತ ತಿಳ್ಕೊಂಡು ತೆಗೆದುಬಿಟ್ಟೆ ಮೇಡಮ್. ಚಿಕ್ಕ ವಯಸ್ಸಲ್ಲಿ ನಾನು ಇದ್ದಿದ್ದು ವಟಾರದಲ್ಲಿ ಅಷ್ಟೂ ಮನೆಗಿದ್ದಿದ್ದು ಒಂದೇ ಟಿ ವಿ ಮೇಡಮ್. ನನಗೆ ಚಿಕ್ಕ ವಯಸ್ಸಿಂದಾನು ಸ್ವಲ್ಪ ಟಿ ವಿ ನೋಡೋ ಹುಚ್ಚು ಮೇಡಮ್. ಭಾನುವಾರ ಸಾಯಂಕಾಲ 6 ಗಂಟೆಗೆ ಒಂದು ಪ್ರೋಗ್ರಾಮ್ ಬರ್ತಿತ್ತು ಮೇಡಮ್. ಅದನ್ನು ನೋಡೋಣ ಅಂತ ಎಲ್ಲ 4 ಗಂಟೆಗೆ ಹೋಗಿ ಕೂತ್ಬಿಡ್ತಿದ್ರು ಮೇಡಮ್. ನಾನು ಎಷ್ಟು ಜಲ್ದಿ ಕೆಲಸ ಮುಗಿಸ್ಕೊಂಡು ಬರ್ಬೇಕು ಅಂದ್ಕೊಂಡ್ರು 5:15 ಆಗೋಗ್ತಿತ್ತು ಮೇಡಮ್. ನಾನು ಅಷ್ಟು ಜಲ್ದಿ ಬಂದು ಕಿಟಕಿ ಹತ್ರ ನಿಂತ್ಕೊಂಡು ನೋಡೋಣ ಅಂದ್ರೂ ಅಲ್ಲೂ ನನಗೆ ಬೈದು ಕಳಿಸ್ಬಿಡ್ತಿದ್ರು. ಯಾಕೆ ಹೇಳಿ, ನಾನು ಚಿಕ್ಕ ಹುಡುಗ ಮೇಡಮ್ ಆವಾಗ. ಅದಕ್ಕೆ ಮೇಡಮ್ ನನಗೆ ಬೈದು ಕಳಿಸ್ಬಿಡ್ತಿದ್ರು. ಆವಾಗ ಅಂದ್ಕೊಂಡೆ ಮೇಡಮ್, ನಾನು ನನ್ನ ಮನೇಲೇ ಕೂತು ಸೋಫಾ ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ನೋಡಬೇಕು ಅಂತ ಅಂದ್ಕೊಂಡೆ ಮೇಡಮ್. ಬಟ್ ಅದು ನಡೀಲಿಲ್ಲ ಮೇಡಮ್. ಈಗಲೂ ನಮ್ಮ ಮನೇಲಿ ನೆಲದ ಮೇಲೆ ಕೂತ ಟಿ ವಿ ನೋಡ್ತಿದ್ದೀನಿ ಮೇಡಮ್. ನಾನು ಈ ವಯಸ್ಸಲ್ಲಿ 10,000 ರೂಪಾಯಿ ಸಂಬಳ ಮೇಡಮ್. ನನಗೆ ಮನೆ ನಡೆಸಬೇಕು, ಮಕ್ಕಳು ಸ್ಕೂಲ್ ನೋಡ್ಕೋಬೇಕು. ನೀವೇ ಹೇಳಿ ಮೇಡಮ್, ನಾನು ಸೋತ್ಬಿಟ್ಟೆ ಅಂತ ಗೊತ್ತು ಮೇಡಮ್. ಇಂಥ ಟೈಮಲ್ಲಿ ನನ್ನ ಕನಸನ್ನ ನನಸು ಮಾಡೋಕ್ಕೋಸ್ಕರ ಅಪಾರ್ಟ್ಮೆಂಟಲ್ಲಿ ಎಲ್ಲಾದರೂ ಟಿ ವಿ ನೋಡ್ತಿದ್ದೆ ಅಷ್ಟೇ ಮೇಡಮ್. ಯಾವುದೇ ಮನೇಲೂ 1 ರೂಪಾಯಿನೂ ತೊಗೊಂಡಿಲ್ಲ ಮೇಡಮ್. ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನೇನು ಮಾಡಿಲ್ಲ ಮೇಡಮ್. ಸರ್ ನೀವಾದರೂ ಹೇಳಿ ಸರ್. ಸ್ವಾಮಿ, ನೋಡ್ತಿದ್ದೀರಾ? ಬನ್ನಿ ಸ್ವಾಮಿ, ಪರವಾಗಿಲ್ಲ. ಏನು ಮಾಡಲಿಲ್ಲ ಸರ್, ಸ್ವಲ್ಪ ಇರಿ ಸರ್. ಏನು ಮಾಡಿಲ್ಲ, ನನ್ನ ನಂಬಿ ಮೇಡಮ್, ನಾನೇನು ಮಾಡಿಲ್ಲ ಮೇಡಮ್. ಮೇಡಮ್ ನನ್ನ ನಂಬಿ ಹೇಳಿ ಸರ್, ನೀವಾದರೂ ಹೇಳಿ ಸರ್. ಮೇಡಮ್, ಅಪಾರ್ಟ್ಮೆಂಟಲ್ಲಿ ಕೆಲವು ಮನೆಯದು ಇನ್ನೂ ಕಾರ್ಪೆಂಟರ್ ಕೆಲಸ, ಪೇಂಟ್ ಕೆಲಸ ಎಲ್ಲ ಬಾಕಿ ಇದೆ ಮೇಡಮ್. ಅದೆಲ್ಲ ನಡೀತಾ ಇರುತ್ತೆ. ಜನಗಳು ಮನೆ ನೋಡೋಕ್ಕೆ ಅಂತ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಹತ್ರ ಅವ್ನು ಕೀ ಕೊಟ್ಟಿರ್ತೀವಿ. ಆ ಕೀನ ಅವನೇ ಇಟ್ಕೊಂಡಿರ್ತಾನೆ ಯಾವಾಗಲೂ. ಸಂಜೆ 6 ಗಂಟೆಗೆ ಒಂದ್ಸಲ ರೌಂಡ್ಸ್ ಹೋಗಿ ಚೆಕ್ ಮಾಡ್ತಾರೆ. ಮತ್ತೆ ನೈಟ್ ಡ್ಯೂಟಿ ಅವ್ರು ಬಂದ್ರೆ ಅವರು ಒಂದ್ಸಲ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಇವ್ನು ಯಾಕೆ ಈ ತರ ಮಾಡ್ದಂತ ದೇವರಾಣೆಗೂ ಗೊತ್ತಾಗ್ತಿಲ್ಲ ಮೇಡಮ್. ಮೇಡಮ್, CCTV ಇನ್ಸ್ಟಾಲ್ ಮಾಡಿ 2 ದಿನ ಆಗಿರೋದು. ಆ ಫುಟೇಜಸ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದೀವಿ. ಬೇಕಾದ್ರೆ ರಿಜಿಸ್ಟರ್ ಇದೆ, ಅದನ್ನು ಕೊಡ್ತೀನಿ. ಮೇಡಮ್, ಫ್ಲ್ಯಾಟ್ ಓನರ್ ಡೀಟೇಲ್ಸ್ ಇದರಲ್ಲಿದೆ. ಆದರೆ ಅವರು ಕೆನಡಾದಲ್ಲಿದ್ದಾರೆ ಮೇಡಮ್. 6 ತಿಂಗಳು ಮುಂಚೆನೇ ಬುಕ್ ಮಾಡಿದ್ದಾರೆ. ಇಲ್ಲಿ ಸತ್ತೋದವನು ಓನರ್ ಅಲ್ಲ ಅನ್ಸುತ್ತೆ ಮೇಡಮ್. ನಾವು ಹೊರಡ್ಬೋದಾ ಮೇಡಮ್? ಹಾಂ, ನೀವು ಹೊರಡಿ. ಮೇಡಮ್, ಇದು ಪಕ್ಕಾ ಮರ್ಡರ್ ಅನ್ಸುತ್ತೆ. ಇವನೇ ಮಾಡಿದ್ರು ಮಾಡಿರ್ಬೋದು. ಬಾಡಿ ಪಕ್ಕ ಚೇರ್ ಬಿದ್ದಿದ್ದು ನೋಡಿಲ್ವಾ ನೀವು? ಆ್ಯಂಡ್ ದ ಬಾಡಿ ಸ್ಟಿಂಕ್ಸ್. ರವಿ, ಆ ಆರ್ಕೆಸ್ಟ್ರಾ ಹುಡುಗ ಏನಾದರೂ? ಒಬ್ಬ ಹುಡುಗನ ತಂದೆ ಬಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋದ್ರು ಮೇಡಮ್. ಏನ್ರಿ? ಸರ್, ಸೂಸೈಡ್ ಕೇಸ್ ರಿಪೋರ್ಟ್ ಮಾಡಿರೋ ವಾಚ್ಮ್ಯಾನ್ ಮೇಲೆ ಡೌಟ್ ಇದೆ ಸರ್. ಕಸ್ಟಡಿಗೆ ತೊಗೊಂಡಿದ್ದೀವಿ. ಸುಮ್ಮನೆ ಯಾಕ್ರಿ? ಸರಿ, 2 ದಿನ ಸೆಲ್ಲಲ್ಲಿ ಇಟ್ಬಿಟ್ಟು ಆಮೇಲೆ ಕಳಿಸಿ. ಓಕೆ ಸರ್. ಹೌದು, ಬಾಡಿ ಐಡೆಂಟಿಫೈ ಆಯ್ತಾ? ಆಗ್ತಾ ಇದೆ ಸರ್, ಇಟ್ಸ್ ಇನ್ ದ ಪ್ರಾಸೆಸ್. ಅದನ್ನು ಮುಗಿಸ್ರಿ ಫಸ್ಟು. ಅದನ್ನು ಬಿಟ್ಟು ಮಾಡ್ತೀನಿ ಸರ್. ಹಲೋ, ಏನಾದರೂ ಗೊತ್ತಾಯ್ತಾ? ಮೇಡಮ್, ಬಾಡಿ ಅನಲೈಸ್ ಮಾಡಿದ್ದೀವಿ. ಲುಕ್ಸ್ ಲೈಕ್ ಸೂಸೈಡ್ ಟು ಮೀ. ಸತ್ತೋಗಿ ಒಂದು 2-3 ದಿನ ಆಗಿರ್ಬೋದು ಅನ್ಸುತ್ತೆ. ಐ ಆಮ್ ನಾಟ್ ಶ್ಯೂರ್. ಪೋಸ್ಟ್ ಮಾರ್ಟಮ್ ಆದರೆ ಗೊತ್ತಾಗ್ಬಿಡುತ್ತೆ. ಪೋಸ್ಟ್ ಮಾರ್ಟಮ್ ಯಾವಾಗ ಆಗುತ್ತೆ? ಆಗುತ್ತೆ. ಮತ್ತೆ ವಿಕ್ಟಿಮ್ದು ಮೊಬೈಲ್ ಮತ್ತೆ ವಾಲೆಟ್ ಸಿಕ್ಕಿದೆ, ಸ್ಟೇಷನ್ಗೆ ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ಓನರ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಅಡ್ರೆಸ್ಗೆ ಹೋಗಿ ಚೆಕ್ ಮಾಡಿ, ಮತ್ತೆ ಕಾಲ್ ರೆಕಾರ್ಡ್ಸ್ ತರಿಸಿ. ಸರಿ ಮೇಡಮ್. ಹೇಳಮ್ಮ. ನಿನಗೇನೆ ಕೂತಿದ್ದ ಕಡೆಯಿಂದ ಬರೀ ಫೈಲ್ ರಿಪೋರ್ಟ್ ಮಾಡಬೇಕಷ್ಟೆ. ನಾನಾ? ಸುಮ್ಮನಿರು. ನಾನು ಒಬ್ಳೆ ಎಷ್ಟು ಕೆಲಸ ಅಂತ ಮಾಡಬೇಕು? 1 ಸೆಕೆಂಡ್, ಜಸ್ಟ್ ಹೋಲ್ಡ್ ಮಾ. ಮೇಡಮ್, ಸಿಮ್ ಕಾರ್ಡಲ್ಲಿರೋ ಅಡ್ರೆಸ್ ಇದೇನೆ. ಮನೆ ಬೀಗ ಹಾಕಿದೆ ಮೇಡಮ್. ನೇಬರ್ಸ್ ಎಂಕ್ವೈರಿ ಮಾಡಿದ್ರಾ? ಮಾಡಿದೆ ಮೇಡಮ್. ಅವನ ಹೆಸರು ಪ್ರಶಾಂತ್ ಅಂತಾನೂ ಯಾರಿಗೂ ಗೊತ್ತಿಲ್ಲ. ಈ ಮನೇಲಿ ಬಾಡಿಗೆಗಿದ್ದಂತೆ ಮೇಡಮ್. ಸರಿ, ಅಕ್ಕಪಕ್ಕ ಕೇಳಿ ನೋಡಿ, ನಾನು ಅಲ್ಲಿ ಹೋಗಿ ನೋಡ್ತೀನಿ. ಫಸ್ಟ್ ಫ್ಲೋರಲ್ಲಿದೆ ಮೇಡಮ್. ಫಸ್ಟ್ ಫ್ಲೋರಾ? ಹಾಂ. ಕೊಡಿ, ಈಗ ಹೋಗಿ. ಸರಿ ಮೇಡಮ್. ಹಾಂ, ಸಾರಿ, ಹೇಳಮ್ಮ. ಏನೇ ಅಷ್ಟೊಂದು ಸೀರಿಯಸ್ ಆಗಿ ನಾನು ಏನೋ ಒಂದು ವಿಷಯ ಹೇಳ್ತಾ ಇದ್ದೀನಿ, ಹಂಗ ಹೊಳಗೆ ಹಾಕೋದು?
ಒಂದು ಟೈಲರ್ ಸಿಗೋದು ಎಷ್ಟು ಕಷ್ಟ ಅಂತ ನಿನ್ಗೇನು ಗೊತ್ತಾ? ಸರಿ, ತಪ್ಪಾಯಿತು, ಹೇಳು. ಒಂದು ಬೊಟಿಕ್ ನಡೆಸೋದು ಎಷ್ಟು ಕಷ್ಟ ಅಂತ ಗೊತ್ತೇನೆ ನಿನಗೆ? ಒಂದಿನ ನಾನು ಮಾಡೋ ಕೆಲಸ ಮಾಡಿ ನೋಡು. ಬಟ್ಟೆ ತರಬೇಕು, ಹೊಲಿಬೇಕು, ಟೈಮ್ಗೆ ಸರಿಯಾಗಿ ಡೆಲಿವರಿ ಮಾಡಬೇಕು. ಏನು ಎಲ್ಲ ಈಸಿ ಅನ್ಕೊಂಬಿಟ್ಟಿದ್ಯಾ? ಇದ್ದಿದ್ದೊಬ್ಬ ಟೈಲರು ಹೋಗಾಯ್ತು. ಆ ಟೈಲರ್ ಕೆಲಸನೂ ನಾನೇ ಮಾಡಬೇಕು. ಎಷ್ಟು ಅಂತ ಮಾಡಲಿ ನಾನು? ಒಬ್ಬ ಒಳ್ಳೆ ಟೈಲರ್ನ ಹುಡುಕ್ಬೇಕು. ಒಬ್ಬ ಒಳ್ಳೆ ಟೈಲರ್ ಸಿಗೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ ಈ ಕಾಲದಲ್ಲಿ? ಇವತ್ತು ರಾತ್ರಿ ನೀನು ದೊಡ್ಡಪ್ಪ ಬೇರೆ ಊಟ ಅಡುಗೆನೂ ಮಾಡಬೇಕು ನಾನು. Ma, I'll just call you back later. ಕಿರಣ್ ಬೆಳಿಗ್ಗೆ ಅಪಾರ್ಟ್ಮೆಂಟಲ್ಲಿ ಕೀ ಸಿಕ್ತಲ್ಲ, ಎಲ್ಲದು? ಸಾರಿ ಮೇಡಮ್, ಮರ್ತ್ಬಿಟ್ಟು ನಾನೇ ಇಟ್ಕೊಂಡ್ಬಿಟ್ಟೆ. ಏನ್ ಮೇಡಮ್ ಇದು ಇಷ್ಟೊಂದು ಆಧಾರ್ ಕಾರ್ಡು? ಇದರಲ್ಲಿ ಏನೋ ತಪ್ಪು ಅನ್ನಿಸ್ತಾ ಇದಲ್ವಾ? ಹೌದು ಮೇಡಮ್. ಇಲ್ಲಿ ನೋಡಿ, ಕೋಲಾರ್ ಡಿಸ್ಟ್ರಿಕ್ಟ್ ಅಂತಿದೆ. ನೀವು ಈ ಅಡ್ರೆಸ್ ತೊಗೊಂಡು ಅಲ್ಲಿ ಹೋಗಿ ಚೆಕ್ ಮಾಡಿ, ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಸರಿ ಮೇಡಮ್. ಕಿರಣ್, 1 ನಿಮಿಷ. ಮೇಡಮ್, ಹಲೋ, ಹಾಂ, ನಿಮ್ಗೊಂದು ಫೋಟೋ ಕಳಿಸ್ತಾ ಇದ್ದೀನಿ. ಅವನ ಹೆಸರು ಪ್ರಶಾಂತ್ ಅಂತ. ಅವನ ಹೆಸರಲ್ಲಿ ಏನಾದರೂ ಕ್ರಿಮಿನಲ್ ರೆಕಾರ್ಡ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಯಾರೇ ನೀವು? ಬಾಗಿಲು ಹೊಡೆದು ಒಳಗೆ ಸೇರ್ಕೊಂಡಿದ್ದೀರಾ? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನೀವು ಯಾರ್ರೀ? ನಾನು ಈ ಮನೆ ಓನರು. ಟೆನೆಂಟ್ ಜೊತೆ ರೆಂಟಲ್ ಅಗ್ರಿಮೆಂಟ್ ಮಾಡಿದ್ದೀರಾ? ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿದ್ರಾ? ಈ ಡಾಕ್ಯುಮೆಂಟ್ಸ್ ಎಲ್ಲ ಸಂಜೆ ತೊಗೊಂಬನ್ನಿ ಸ್ಟೇಷನ್ಗೆ, ಇಲ್ಲಾಂದರೆ ಮನೆ ಸೀಸ್ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಮೇಡಮ್, ಎಂಟೈರ್ ಡೇಟಾ ಬೇಸ್ ಚೆಕ್ ಮಾಡಿದ್ದೀನಿ. ಪ್ರಶಾಂತ್ ಫೋಟೋ ಯಾವ ಕ್ರಿಮಿನಲ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಪ್ರಶಾಂತ್ ಕೂಡ ಯಾವ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ. ಹಲೋ, ಆಧಾರ್ ಕಾರ್ಡ್ಸ್ ಕೊಟ್ಟಿದ್ನಲ್ವಾ, ಅದನ್ನ ಚೆಕ್ ಮಾಡಿದ್ರಾ ನೀವು? ವ್ಯಾಲಿಡ್ ಅದು? ಮಾಡಿದೆ, ಇಟ್ಸ್ ಆಲ್ ವ್ಯಾಲಿಡ್. ಓ, ಓಕೆ. ಇದರಲ್ಲಿ ನೀವು ಒಂದು ಕಾಮನ್ ವಿಷಯ ಅಬ್ಸರ್ವ್ ಮಾಡಿದ್ರಾ? ಏನು? ನೀವು ಕೊಟ್ಟಿರೋ ಆಧಾರ್ ಕಾರ್ಡಲ್ಲಿ ಇರೋರೆಲ್ಲ ನ್ಯೂ ಟೌನಲ್ಲಿರೋ ಒಂದೇ ಸ್ಲಮ್ಗೆ ಸೇರಿರೋರು. ಓ, ಇಮಿಡಿಯೇಟಾಗಿ ಬರ್ತೀನಿ ಇವಾಗ ಕಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಮೇಡಮ್. ಏನು ಸಮಾಚಾರ ಇಲ್ಲ. ಇವತ್ತು ಎಣ್ಣೆ ನೀನೇ ಕೊಡಿಸ್ಬೇಕು. ಜ್ಞಾಪನ ಇರಲಿ. ಕಾಗೆ ಹರ್ಸೋದೇ ಆಗೋಯ್ತು.
ಸೀತಾ ಅಂತ ಇವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ? ಇವರಾ ನಮ್ಮ ಸೀತಕ್ಕ, ಇಲ್ಲೇ ಅವ್ರ ಮನೆ ಇರೋದು. ಬನ್ನಿ ತೋರಿಸ್ತೀನಿ. ಹೌದು, ಸೀತಕ್ಕ ಯಾಕೆ ಬೇಕಿತ್ತು? ನೀವ್ಯಾರು? ಹಂಗೆ ಏನೋ ಮಾತಾಡ್ಬೇಕಾಗಿತ್ತು. ಓ ಹೌದಾ, ಇಲ್ಲ ಐತಲ್ಲ ಇದೇ ಮನೆ. ಸೀತಕ್ಕ, ಸೀತಕ್ಕ ಇರಿ ಬರ್ತಾರೆ. ಯಾಕೆ ಹಂಗ್ ಬಡ್ಕೋತಾ ಇದ್ಯಾ? ಇವ ಅಮ್ಮ ನಿಮ್ ಮನೆ ತೋರ್ಸು ಅಂದ್ರು, ಅದಕ್ಕೆ ಕರ್ಕ ಬಂದೆ. ಯಾಕಮ್ಮ, ಯಾರಮ್ಮ ನೀನು? ಏನಾಗ್ಬೇಕಾಗಿತ್ತು? ನಿಮ್ ಆಧಾರ್ ಕಾರ್ಡ್ ಇದೆಯಾ? ಹಾ ಇದೆ. ತಗೊಂಡ್ ಬರ್ತೀರಾ ಪ್ಲೀಸ್? ತಗೋಬರ್ತೀನಿ. ನೀನೆಷ್ಟು ದುಡ್ಡು ಕೊಡ್ತೀಯಾ? ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ರು? 1000 ರೂಪಾಯಿ ಕೊಟ್ಟಿದ್ರು. ತಗೊಂಬನ್ನಿ. ಸರಿ ತಗೋಬತ್ತೀನಿ ನೀರು. ಏನಮ್ಮ, ಹೋದ್ ಸಲ ಎಲ್ರಿಗೂ ಕೊಟ್ಟಿದ್ರ, ಈ ಸಲ ಯಾಕೆ ಅವ್ರೊಬ್ರಿಗೆ ಮಾತ್ರ? ನಾನು ತಗೋಬತ್ತೀನಿ. ಲಕ್ಷ್ಮಿ, ಸುಮಕ್ಕ, ಹೋಗಿ ಆಧಾರ್ ಕಾರ್ಡ್ ತಗೊಬನ್ನಿ. ತಿರ್ಗಾ ದುಡ್ಡು ಕೊಡಕ್ ಬಂದವ್ರೆ. ಹೋಗಿ ಹೋಗಿ ಬೇಗ ತಗೊಬನ್ನಿ. ಮತ್ತಿದ್ಯಾ ಅರ್ದು? ಅಯ್ಯ, ಇದು ನಮ್ದೇ ಅಲ್ಲ, ನಿಮ್ ಕೈ ಹೆಂಗ್ ಬಂತು? ನನ್ನ ಹತ್ರ ಹೇಗ್ ಬಂತ? ಇದೆಲ್ಲ ಯಾರ್ ಕೈ ಕೊಟ್ರಿ ನೀವು? ಅದೆಲ್ಲ ಗೊತ್ತಿಲ್ಲಮ್ಮ. 1000 ರೂಪಾಯಿ ಕೊಟ್ಟ ಅಂದ ಕೊಟ್ವಿ, ಅದನ್ನ ಮತ್ತೆ ವಾಪಸ್ ಕೊಟ್ಟ. ನಾನು ಇಟ್ಕೊಂಡು ಏನ್ ಮಾಡ್ಲಿ? ಇವ್ನ್ಗೇನ ಕೊಟ್ಟಿದ್ದು? ಇವನೇ ಅಲ್ವಾ? ಹೋದ್ಸತಿ ದುಡ್ಡು ಕೊಟ್ಟಾಗ ಟ್ಯಾಂಕರ್ ತಗೊಂಡೆ. ಏನಮ್ಮ, ಇವಾಗ ದುಡ್ಡು ಕೊಡ್ತೀಯಾ ಇಲ್ವಾ? ಈಗ ಫೋಟೋ ನೋಡಿದ್ರಲ್ಲ, ಅವ್ನ್ ಹೇಗ್ ಪರಿಚಯ ನಿಮ್ಗೆ? ಅದೆಲ್ಲ ನಮ್ಗೆ ಗೊತ್ತಿಲ್ಲಮ್ಮ. ಅವ್ನ್ ಬಂದ್ ದುಡ್ಡು ಕೊಟ್ಟ, ನೀನ್ ಕೊಡ್ತೀಯಾ ಕೊಡಲ್ವಾ? ಕೆಲ್ಸ ಬಿಟ್ಟು ಬಂದಿದ್ದೀವಮ್ಮ, ಬೇಗ ದುಡ್ಡು ಕೊಡು. ಗೊತ್ತಿಲ್ಲ ಅಂತ ಹೇಳ್ತೀರಾ? ಪರಿಚಯ ಇಲ್ದಿರೋರ ಹತ್ರ ನೀವ್ ಹೇಗ್ ನಿಮ್ ಡಾಕ್ಯುಮೆಂಟ್ಸ್ ನ ಕೊಡಕ್ಕಾಗತ್ತೆ? ಹೌದಮ್ಮ, ನಾವು ಕೆಲಸ ಬಿಟ್ಟು ಬಂದಿದ್ವಿ. ಬೇಗ ನಮ್ ದುಡ್ಡು ಕೊಡಮ್ಮ, ಹೋಯ್ತೀವಿ. ದುಡ್ಡೆಲ್ಲ ಕೊಡಕ್ಕಾಗಲ್ಲ. ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಸೇಫ್ ಆಗಿ ಇಟ್ಕೋಬೇಕು. ಯಾರ್ ಕೈಗೂ ಕೊಡಕ್ ಹೋಗ್ಬೇಡಿ. ಏನಮ್ಮ ಇದೆಲ್ಲ? ಸುಮ್ನೆ ದುಡ್ಡು ಕೊಡ್ತೀವಿ ಅಂತ ಕಳ್ಸ್ಬಿಟ್ಟು ನಮ್ ಕೈಲೆಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಹೋಮ್ವರ್ಕ್ ಮಾಡೋ ಟೈಮಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದೆಯಾ? ನಾನು ಆಟ ಆಡ್ತಿಲ್ಲ. ಮ್ಯಾಥ್ಸ್ ತುಂಬಾ ಕಷ್ಟ ಇದೆ. ಇದು ಅದಕ್ಕಿಂತ ಕಷ್ಟ ಇದೆ. ಇದು ಮುಗಿಸಿದ್ರೆ ಮ್ಯಾಥ್ಸ್ ಈಸಿಯಾಗಿ ಮುಗಿಸ್ಬೋದು. ನೀವಲ್ಲಿ ಕೇಳ್ತಿದ್ರಲ್ಲ ಆಧಾರ್ ಕಾರ್ಡ್ ಇಸ್ಕೊಂಡವ್ರನ್ನ? ಹೌದು. ನಿಂಗೆ ಅವ್ನು ಗೊತ್ತಾ? ಗೊತ್ತಿಲ್ಲ, ಆದ್ರೆ ಕುಂಟನ್ ಜೊತೆ ನೋಡಿದೀನಿ. ಕುಂಟಾನ? ಯಾರವನು? ಎಲ್ಲಿರ್ತಾನ ಗೊತ್ತಾ? ನಂಗೆ ಗೊತ್ತಿಲ್ಲ. ಆ ಅಣ್ಣನ್ನ ಕೇಳಿ, ಅವ್ರಿಗೆ ಗೊತ್ತಿರ್ಬೋದು. ಈ ಅಣ್ಣನ? ಕುಂಟಲ್ಲಿರ್ತಾನ ಗೊತ್ತಾ? ಕುಂಟನ? ಅವನು ಯಾವ್ದೋ ಬಾರಲ್ಲಿ ಕುಡ್ಕೊಂಡ್ ಬಿದ್ದಿರ್ತಾನೆ. ಏನಕ್ಕೆ? ಕರ್ಕೊಂಡು ಹೋಗ್ತೀರಾ ಅಲ್ಲಿ? ಕುಂಟ ಇಲ್ಲ, ಆದ್ರೆ ಅವನ ಜೊತೆ ಎಣ್ಣೆ ಗಾಡಿ ಮಾತ್ರ ಇದ್ದಾನೆ. ಯಾರವನು? ಅಲ್ಲಿ ಟೇಬಲ್ ಅಲ್ಲಿ ಒಬ್ಬ ಮುದ್ಕ ಎಣ್ಣೆ ಹಾಕೊಂಡ್ ಕೂತಿರ್ತಾನೆ, ಅವನೇ. ಗೊತ್ತಿರೋನಲ್ವಾ? ಗೊತ್ತಿರೋಣ, ಜೊತೆಲಿ ಕೂತ್ಕೊಂಡು ಎಣ್ಣೆ ಹೊಡಿತೀವಿ ಅಷ್ಟೇ. ಎಲ್ಲಿದ್ದಾನ ಅವನು ಕುಂಟ? ಬರೋ ಹೊತ್ತಾಯ್ತು, ಇನ್ನೇನು ಬರ್ತಾನೆ. ಫೋನ್ ಮಾಡಿ ಕೇಳ್ತೀರಾ ಯಾವಾಗ ಬರ್ತಾನೆ ಅಂತ? ಅವನ ಹತ್ರ 1000 ನಂಬರ್ ಇದೆ ಮೇಡಮ್, ಯಾವ ನಂಬರ್ಗೆ ಅಂತ ಫೋನ್ ಮಾಡಲಿ? ಏನು ಮಾಡೋದು ಅವನು? ಹೇಳ್ಕೊಳ್ಳೋಂಥ ಕೆಲಸ ಏನೂ ಮಾಡ್ತಾ ಇಲ್ಲ. ಈಗ ಅವ್ನು ಮಾಡ್ತಿದ್ದ ಕೆಲಸನೂ ಇಲ್ಲ. ಏನು ಕೆಲಸ ಮಾಡ್ತಾ ಇದ್ದ?
ಗಾಂಜಾ, ಶೂ ಪಾಲಿಸ್, ಬ್ರೌನ್ ಶುಗರ್ ಇದೆಲ್ಲ ಪರವಾಗಿಲ್ಲ. ಸ್ಕೂಲ್ ಮಕ್ಕಳಿಗೆ ಐಸ್ ಕ್ಯಾಂಡಿ ಮಾಡ್ತಾನೆ. ಇವೆಲ್ಲ ಇವಾಗಲೂ ಮಾಡ್ತಿದ್ದಾನಾ? ಇವನು ಮಾಡ್ತಿದ್ದ ಅಷ್ಟೇ. ಇವನ್ ಬಾಸು ಸೈಲೆಂಟ್ ಆಗಿದ್ದಾರೆ. ಈಗ ಅವನಿಗೆ ಕೆಲಸನೇ ಇಲ್ಲ. ಬಾಸ? ಅದ್ಯಾರು? ಅವನ ಬಾಸ್ ಯಾರು ಗೊತ್ತಾ ಮೇಡಮ್? ಮುನಿರತ್ನ, ಈ ಬಾರ್ ಓನರ್. ಇನ್ನೊಂದು ಮಾತು ಮಾತಾಡೋ ನನ್ನ ಮಗನೇ. ಅದಾದ್ಮೇಲೆ ಮಾತಾಡಕ್ಕೆ ನಾಲ್ಗೇನೆ ಇರಲ್ಲ. ನೀವು ಹೇಳಿ. ಇವಾಗ ಮಾತಾಡೋ ನನ್ನ ಮಗನೇ, ನಾನು ನೋಡ್ತೀನಿ. ನೀವು ಹೇಳಿ, ಏನೇನು ಮಾಡ್ತಿದ್ರು ನಿಮ್ಮ ಬಾಸ್? ಇವತ್ತ್ಯಾರೋ ಊರು ಬಾಗ್ಲಾಗ್ದೆ ಇಲ್ಲಿಂದ ಹೊರಡಲ್ಲ. ನೀವು ಹೇಳಿ. ಮಗ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಮಾಡಿ ತೋರಿಸ್ಬಿಡೋಣ. ಗುರು, ಈ ಸಲನು ನೀವೇ ಫಸ್ಟಾ? ಗುರು ಬ್ರಹ್ಮ, ಗುರುದೇವೋ, ಗುರು ವಿಷ್ಣು, ಮಹೇಶ್ವರ, ಎಲ್ಲದರಲ್ಲೂ ಗುರುನೇ ಫಸ್ಟ್ ಕಣ. ಇಲ್ಲ ಕೂರ್ಸೋದು ಅಣ್ಣ, ಅದು ಮುಚ್ಚೋ ಬಾಯ್. ಬುದ್ಧಿ ಇದೆ ನಿಂಗೆ? ನೋಡಮ್ಮ, ನನ್ನ ಬಗ್ಗೆ ಏನೋ ತಿಳ್ಕೊಬೇಕು ಅಂತಿದ್ರೆ ನನ್ನ ಹತ್ರ ಬಂದು ಕೇಳಿ, ನಾನು ಹೇಳ್ತೀನಿ. ಸುಮ್ಮನೆ ಇಲ್ಲೆಲ್ಲ ಬರಕ್ಕೆ ಹೋಗ್ಬೇಡಿ. ನಾನು ತುಂಬ ಬದಲಾಗಿದ್ದೀನಿ. ನಾನೀಗ ಬರೋ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಇದ್ದೀನಿ. ನಾನು ನಡೆಸ್ತಾ ಇರೋದು ಇದೊಂದೇ ಬಾರು. ಬೇರೆ ಬಾರಲ್ಲಿ ಏನೇನೋ ನಡೀತಾ ಇದೆ. ಅದು ಬಿಟ್ಟು ಯಾವಾಗಲೂ ಇವನೇ ಕುಂಟ. ಅದೇನು ಕೇಳಬೇಕು ಅಂತಿದ್ರೆ ಕೇಳಿ. ಪ್ರಶಾಂತ್ ನನಗೆ ಗೊತ್ತಲ್ವಾ? ಇವ್ ನಿನಗೆ ಗೊತ್ತಿಲ್ವಾ? ನೋಡಮ್ಮ, ಹೆಂಗಸರು ಜಾಸ್ತಿ ಇರಬಾರ್ದು. ಏನಾದರೂ ವಿಷಯ ತಿಳಿಸ್ತೀವಿ. ಈಗ ನೀವು ಹೊರಡಿ. ಸರಿಗ್ ನೋಡಿ ಹೇಳು. ನಿನ್ನ ಮುಖ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಪ್ರಶಾಂತ್ ಯಾರು ಏನು ಮಾಡ್ತಾ ಇದೆ ಅಂತ ನಾನು ಕಂಡು ಹಿಡಿತೀನಿ. ನಿನಗೂ ಹಂಗೂ ಏನಾದರೂ ಸಂಬಂಧ ಇದೆ ಅಂತ ಗೊತ್ತಾದರೆ